ತಂದಾನೇ ನನಿತಾನ. ಅಜೋಲಾ ಒಂದು ಉತ್ತಮ ಪಶು ಆಹಾರ. ಸಾಂಪ್ರದಾಯಿಕ ಮೇವಿನ ಬೆಳೆಗಳಿಗಿಂತ ವಿಭಿನ್ನವಾದ ಪರಿಸರ ಸ್ನೇಹಿಯಾದ ಅಜೋಲಾ ಜಾನುವಾರು ಸಾಕಾಣಿಕೆಯಲ್ಲಿ ಹೊಸ ಭರವಸೆ ಮೂಡಿಸಿದೆ. ಹಾಗಾಗಿ ಹೆಚ್ಚು ಹೆಚ್ಚು ಕೃಷಿಕರು ಅಜೋಲಾ ಕೃಷಿಯತ್ತ ಆಕರ್ಷಿತರಾಗುತ್ತಿದ್ದಾರೆ. ಮೂಲತಃ ಹಸಿರು ಪಾಚಿಯ ಗುಣ ವಿಶೇಷಗಳನ್ನು ಒಳಗೊಂಡ ಅಜೋಲವನ್ನು ನೀರಿನ ತೊಟ್ಟಿಗಳಲ್ಲಿ ಬೆಳೆಯಬಹುದಾಗಿದ್ದು, ಕೃಷಿಕರು ಸೂಕ್ತ ವಿಸ್ತೀರ್ಣದ ತೊಟ್ಟಿಗಳನ್ನು ನಿರ್ಮಾಣ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗೂ ಈ ತೊಟ್ಟಿಗಳಿಗೆ ತಾತ್ಕಾಲಿಕ ನೆರಳನ್ನು ಪೂರೈಸಬೇಕಾಗುತ್ತದೆ. ಅಜೋಲವನ್ನು ಸಾಮಾನ್ಯವಾಗಿ ನಾವು ಒಂದು 3 ವಿಧದಲ್ಲಿ ನಾವು ಇದನ್ನ ಬೆಳೆಸಬೇಕಾಗ್ತದೆ. ಇದಕ್ಕೆ ನಾವು ಒಂದು ತೊಟ್ಟಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಸೊ ತೊಟ್ಟಿಯ ಅಳತೆ ನಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡ್ಕೋಬೇಕಾಗ್ತದೆ. ಈಗ ಅಥವಾ 2 ಮೀಟ್ರ್ ಅಥವಾ 2 ಮೀಟ್ರ್ ಬೈ 2 ಮೀಟ್ರ್, ಮತ್ತು ಆಳ ಮಾತ್ರ 1 ಅಡಿ ಇರಬೇಕು, 1 ಅಡಿಗಿಂತ ಜಾಸ್ತಿ ಇರಬಾರ್ದು. ಮತ್ತು ಉದ್ದಾಗಲ ಮಾತ್ರ ನಮ್ಮ ಕನ್ವೀನಿಯೆಂಟ್ಗೆ ತಕ್ಕಂಗೆ ಮಾಡಬಹುದು. ಸೊ ಈ ಒಂದು ಅಜೋಲನ ಬೆಳವಣಿಗೆ ಮಾಡಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ನೆರಳು ಬೇಕಾಗ್ತದೆ. ಸೊ ಮರದ ಕೆಳಗಡೆ ಆದರೂ ನಿರ್ವಹಣೆ ಮಾಡಬಹುದು, ಅಥವಾ ನಾವೇನಾದರೂ ಒಂದು ತಾತ್ಕಾಲಿಕವಾಗಿ ಒಂದು ಶೆಡ್ ಥರ ಹಾಕ್ಕೊಂಡ್ಬಿಟ್ಟು, ತೆಂಗಿನ ಗರಿನೋ ಅಥವಾ ಈ ಥರ ಹುಲ್ಲು ಏನಾದರೂ ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಶೆಡ್ ಹಾಕ್ಕೊಂಡ್ಬಿಟ್ಟು ಆ ಒಂದು ನೆರಳಲ್ಲಿ ನಾವು ಇದನ್ನ ಬೆಳೆಸಬೇಕಾಗ್ತದೆ. ಸೊ ಈ ಒಂದು ತೊಟ್ಟಿಗೆ ನಾವು ಒಂದು 10 kgಯಷ್ಟು ಒಂದು ಮಣ್ಣನ್ನು ಮೊದಲು ನಾವು ಫಲವತ್ತಾದ ಮಣ್ಣನ್ನು ಹಾಕಬೇಕಾಗುತ್ತೆ. ತದನಂತರ ಒಂದು 2 kg ಸಗಣಿ ತಗೊಂಡ್ಬಿಟ್ಟು 2 ರಿಂದ 3 kg ಸಗಣಿಯನ್ನು ಅದನ್ನ ರಾಡ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಸಗಣಿ ರಾಡನ್ನು ಹಾಕಬೇಕಾಗ್ತದೆ. ಮತ್ತು ಒಂದು 50 ರಿಂದ 50 ಗ್ರಾಮ್ನಷ್ಟು ಈ ಸೂಪರ್ ಫಾಸ್ಫೇಟ್, ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತೇಳಿ ನಾವು ಈ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತವಲ್ಲ, ಅದನ್ನು ಒಂದು 10 ಲೀಟ್ರ್ ನೀರಿನಲ್ಲಿ ದ್ರಾವಣ ಮಾಡ್ಕೊಂಡ್ಬಿಟ್ಟು ಅದನ್ನು ನಾವು ಈ ಒಂದು ತೊಟ್ಟಿಯಲ್ಲಿ ಹಾಕಬೇಕಾಗ್ತದೆ. ಸೊ ಇವೆಲ್ಲ ಒಂದು ಮಿಶ್ರಣವನ್ನು ಹಾಕಿದಾಗ ಸೊ ಈ ಒಂದು ನೀರಿನ ಮಟ್ಟ ಏನು ತೊಟ್ಟಿಯಲ್ಲಿ ನೀರಿನ ಮಟ್ಟ ಕನಿಷ್ಠ ಎಷ್ಟಿರಬೇಕಂದ್ರೆ 10 ರಿಂದ 15 ಸೆಂಟಿಮೀಟ್ರ್ ನಾವು ನೀರಿನ ಮಟ್ಟ ಇರುವಾಗೆ ನಾವು ಕಾಪಾಡಬೇಕಾಗುತ್ತೆ. ಸೊ ಈ ರೀತಿ ನಾವೆಲ್ಲ ಈ ಒಂದು ತೊಟ್ಟಿಯ ನಿರ್ವಹಣೆ ಮಾಡ್ಕೊಂಡ್ಬಿಟ್ಟು ಒಂದು ಈ ತೊಟ್ಟಿನೂ ಸಹ ಸಮತಟ್ಟಾಗಿರಬೇಕು, ನೀರು ಒಂದೇ ಲೆವೆಲ್ಗೆ ಸಮತಟ್ಟಾಗಿ ನಿಂತಿರುವ ರೀತಿಯಲ್ಲಿ ನಾವು ನೀರನ್ನು ಬಿಡಬೇಕಾಗ್ತದೆ. ಸೊ ಈ ರೀತಿ ತೊಟ್ಟಿ ಎಲ್ಲ ಸಿದ್ಧತೆ ಆದಮೇಲೆ ಒಂದು 300 ರಿಂದ 400 ಗ್ರಾಮ್ ಚೆನ್ನಾಗಿ ಆರೋಗ್ಯಕರವಾಗಿರ್ತಕ್ಕಂಥ ಅಜೋಲವನ್ನು ಅದರಲ್ಲಿ ಬಿಡಬೇಕಾಗ್ತದೆ. ಸೊ ಈ ರೀತಿ ನಾವು ಅಜೋಲ ಬಿಟ್ಟಾದಮೇಲೆ ಒಂದು 10-15 ದಿವಸಕ್ಕೆ ಅದು ತುಂಬ ತೊಟ್ಟಿ ತುಂಬ ಎಲ್ಲ ಕವರ್ ಆಗ್ತದೆ. ಸೊ ಅದಾದಮೇಲೆ ನಾವು ಪ್ರತಿನಿತ್ಯ ನಾವು ಈ ಅಜೋಲನ ನಾವು ಹಾರ್ವೆಸ್ಟ್ ಮಾಡಿಬಿಟ್ಟು ಉಪಯೋಗಿಸ್ಬೋದು. ಅಜೋಲಾ ತೊಟ್ಟಿಗಳನ್ನು ಸಿಮೆಂಟ್, ಚಪ್ಪಡಿ ಬಳಸಿ ಸಿದ್ಧಪಡಿಸಬಹುದಾಗಿದ್ದರೂ ಕಡಿಮೆ ವೆಚ್ಚದಲ್ಲಿ ಪ್ಲಾಸ್ಟಿಕ್ ಹಾಳೆಗಳನ್ನು ಬಳಸಿಯೂ ಅಜೋಲಾ ಕೃಷಿ ಕೈಗೊಳ್ಳಬಹುದಾಗಿದೆ. ತೊಟ್ಟಿ ಸಿಮೆಂಟ್ ತೊಟ್ಟಿನಾದರೂ ಮಾಡ್ಕೋಬಹುದು, ಅಥವಾ ಸಿಮೆಂಟ್ ತೊಟ್ಟಿ ಮಾಡಲಿಕ್ಕಾಗಲ್ಲ ಅಂದರೆ ಏನಾದರೂ ಈ ಚಪ್ಪಡಿ ಕಲ್ಲಿರ್ತಾವಲ್ಲ ಅದರಿಂದನೂ ಸಹ ನಾವು ಈ ತೊಟ್ಟಿಯನ್ನು ಮಾಡ್ಕೋಬಹುದು. ಇಲ್ಲ ಅದೂ ನಮಗೆ ಕಷ್ಟ ಆಗುತ್ತೆ, ಚಪ್ಪಡಿನೂ ಅಥವಾ ಸಿಮೆಂಟನ್ನು ಅಷ್ಟೊಂದು ನಮಗೆ ಇನ್ವೆಸ್ಟ್ ಮಾಡಲಿಕ್ಕೆ ಆಗಲ್ಲ ಅಂದರೆ ಈ ಸಿಲಿಕಾನ್ ಶೀಟ್, ಈಗ ಪ್ಲಾಸ್ಟಿಕ್ ಶೀಟ್ ಬರುತ್ತಲ್ಲ ಅದರಿಂದನೂ ಸಹ ನಾವು ಒಂದು ಗುಂಡಿ, ಈ ಒಂದು ಸುತ್ತಳತೆಯಲ್ಲಿ ಗುಂಡಿ ತೆಗೆದುಬಿಟ್ಟು ಆ ಒಂದು ಪ್ಲಾಸ್ಟಿಕ್ ಚೀಲ ಅಥವಾ ಹಾಳೆಯನ್ನು ಉಪಯೋಗಿಸಿ ಸಹ ನಾವು ಈ ಅಜೋಲವನ್ನು ಬೆಳಿಬಹುದು. ಒಮ್ಮೆ ನಿರ್ಮಿಸಿದ ತೊಟ್ಟಿಗಳಲ್ಲಿ ಅಜೋಲಾ ಕೃಷಿ ಪ್ರಾರಂಭಿಸಿದ ನಂತರ ಆಗಾಗ ಸ್ವಲ್ಪ ಪ್ರಮಾಣದ ಮಣ್ಣು ಹಾಗೂ ನೀರನ್ನು ಬದಲಾಯಿಸಬೇಕಾಗುತ್ತದೆ. ಈ ಒಂದು ಅಜೋಲವನ್ನು ನಾವು ಬೆಳಿಬೇಕಾದ್ರೆ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಸೊ ಅವು ಏನಪ್ಪ ಅಂದರೆ, ಈ ತೊಟ್ಟಿ ನಾವು ನಿರ್ವಹಣೆ ಮಾಡ್ತೀವಲ್ಲ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಅದೇ ರೀತಿ ಬೆಳೆದ್ರೆ ಅಜೋಲ ಚೆನ್ನಾಗಿ ಬೆಳೆಯೋದಿಲ್ಲ, ಹಾಳಾಗೋಗ್ತದೆ. ಅಂದರೆ ಒಂಥರ ಕೆಂಪಾಗ್ಬಿಟ್ಟು, ಈಗಾಗಲೇ ಗಮನಿಸಿರ್ಬೋದು ಈ ರೀತಿ ನೀವು ಒಂದು ಕೆಂಪಾಗಿರ್ತಕ್ಕಂಥ ತೊಟ್ಟಿಗಳನ್ನು, ಸೊ ಈ ರೀತಿ ಆಗಿಬಿಟ್ಟು ಅಜೋಲ ಬೆಳವಣಿಗೆ ಕುಂಠಿತಗೊಳ್ತದೆ. ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ, ಕನಿಷ್ಠ ಒಂದು 30 ದಿನಗಳಿಗೊಂದು ಸಲ ಅಲ್ಲಿ ಇರ್ತಕ್ಕಂಥ ಏನು ಮಣ್ಣು ಸಗಣಿ ಎಲ್ಲ ಹಾಕಿರ್ತೀವಲ್ಲ ಅದರಲ್ಲಿ ಒಂದು 10-12 kg ಮಣ್ಣು ಹಾಕಿರ್ತೀವಲ್ಲ ಅದರಲ್ಲಿ ಒಂದು 5 kg ಅಷ್ಟು ಈ ಮಣ್ಣನ್ನು ಹೊರಗಡೆ ತೆಗೆದುಬಿಟ್ಟು ಮತ್ತೆ ಹೊಸದಾಗಿ ನಾವು ಮಣ್ಣನ್ನು ಹಾಕಬೇಕಾಗ್ತದೆ. ಅದೇ ರೀತಿ ಒಂದು 10-15 ದಿವಸಕ್ಕೊಂದು ಸಲ ಸ್ವಲ್ಪ ಮಣ್ಣು ಅಂದರೆ ಶೇಕಡ ಒಂದು 20 ರಿಂದ 30ರಷ್ಟು ನೀರನ್ನು ಸಹ ನಾವು ಹೊರಗಡೆ ತೆಗೆದುಬಿಟ್ಟು ಹೊಸ ನೀರನ್ನು ಬಿಡಬೇಕಾಗ್ತದೆ. ಸೊ ಯಾಕೆ ನಾವು ಇದನ್ನ ಮಾಡಬೇಕಪ್ಪ ಅಂದರೆ, ಕಂಟಿನ್ಯೂಸ್ ಆಗಿ ಅದರಲ್ಲೇ ಬಿಟ್ಟರೆ ಏನಾಗುತ್ತಪ್ಪ ಅಂದರೆ ಈ ಒಂದು ಸಾರಜನಕ ಅಂದರೆ ನೈಟ್ರೋಜನ್ ಅಕ್ಯುಮುಲೇಷನ್ ಜಾಸ್ತಿ ಆಗಿಬಿಟ್ಟು ಅಜೋಲದ ಬೆಳವಣಿಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಅಜೋಲದ ಬೆಳವಣಿಗೆ ಕುಂಠಿತಗೊಳ್ತದೆ. ಸೊ ಇದರಿಂದ ನಾವು ಈ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಅದರ ಜೊತೆಗೆ ಈ ಸೂಪರ್ ಫಾಸ್ಫೇಟ್ ಒಂದು 10 ಅಥವಾ 20 ಗ್ರಾಮ್ ಸೂಪರ್ ಫಾಸ್ಫೇಟನ್ನು ಸಹ ನೀರಿನಲ್ಲಿ ಕರಗಿಸ್ಬಿಟ್ಟು ದ್ರಾವಣ ಮಾಡಿಬಿಟ್ಟು ಅದನ್ನು ಸಹ ನಾವು ಹಾಕೋದ್ರಿಂದ ಉತ್ತಮವಾದ ಒಂದು ನಾವು ಈ ಒಂದು ಅಜೋಲಾ ಬೆಳೆಯನ್ನು ಬೆಳೆಯಬಹುದು. ಅಜೋಲಾ ಒಂದು ಉತ್ತಮ ಪೂರಕ ಮೇವಾಗಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಸಸಾರಜನಕ, ಲವಣಾಂಶ ಹಾಗೂ ಜೀವಸತ್ವಗಳನ್ನು ಹೊಂದಿರುತ್ತದೆ. ಹಾಗಾಗಿ
ಕೃಷಿಕರು ಪಶು ಆಹಾರದ ಜೊತೆ ಮಿಶ್ರಣ ಮಾಡಿ ಜಾನುವಾರುಗಳಿಗೆ ಪೂರೈಸಬೇಕಾಗುತ್ತದೆ. ಹೈನುಗಾರಿಕೆಯಲ್ಲಿ ಸೂಕ್ತ ಪ್ರಮಾಣದಲ್ಲಿ ಅಜೋಲಾ ಬಳಕೆಯಿಂದ ಹೆಚ್ಚಿನ ಹಾಗೂ ಗುಣಮಟ್ಟದ ಹಾಲು ಉತ್ಪಾದನೆ ಸಾಧ್ಯ ಎನ್ನುವ ವಿಜ್ಞಾನಿಗಳು ಕುರಿ, ಕೋಳಿ ಹಾಗೂ ಮೀನು ಸಾಕಣೆಯಲ್ಲಿಯೂ ಅಜೋಲಾ ಒಂದು ಉತ್ತಮ ಆಹಾರವಾಗಿದೆ ಎನ್ನುತ್ತಾರೆ. ಈ ಬೆಳೆದಿರ್ತಕ್ಕಂಥ ಅಜೋಲನ ಸಾಮಾನ್ಯವಾಗಿ ನಾವು ಏನು ಈ ಕೃಷಿಯಲ್ಲಿ ಉಪಕಸಗಳು ಹಸು ಸಾಕಾಣಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮತ್ತು ಈ ಕೋಳಿ ಸಾಕಾಣಿಕೆಯಲ್ಲೂ ಸಹ ನಾವು ಇದ್ರ ಜೊತೆಗೆ ಇವನ್ ಈ ಮೀನುಗಾರಿಕೆ ಏನು ಮಾಡ್ತೀವಿ, ಮೀನು ತೊಟ್ಟಿಯಲ್ಲಿ ಅಥವಾ ಫಾಂಡಲ್ಲಿ ಮೀನು ಸಾಕ್ತೀವೋ ಅದಕ್ಕೂ ಸಹ ನಾವು ಈ ಅಜೋಲವನ್ನು ಬಳಸಬಹುದು. ಇದರ ಒಂದು ವಿಶೇಷತೆ, ಇದೊಂದು ಪ್ರಾಮುಖ್ಯತೆ ಏನಪ್ಪ ಅಂದರೆ ಇದರ ಒಂದು ಪ್ರೋಟೀನ್ ತುಂಬ ರಿಚ್ ಆಗಿರುತ್ತೆ. ಪ್ರೋಟೀನ್ ಶೇಕಡ ಅಂದರೆ ಬೇರೆ ಬೆಳೆಗಳಿಗೆ ಇದು ಕಂಪೇರ್ ಮಾಡಿದ್ರೆ ಇದರಲ್ಲಿ ಶೇಕಡ ಒಂದು 20 to 25% ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ. ಅಂದರೆ ಅನಿಮಲ್ ಪ್ರೋಟೀನ್ಗೆ ಒಂದು ಪರ್ಯಾಯ, ಒಂದು ಮೇವಿನ ಬೆಳೆ ಅಂತಲೇ ನಾವು ಸಹ ಹೇಳ್ಬಹುದು. ಅದ್ರ ಜೊತೆಗೆ ಮತ್ತು ವಿಟಮಿನ್ಸ್, ಮಿನರಲ್ಸು ಸಹ ಇರ್ತದೆ. ಸೊ ಇದು ಇದರ ಒಂದು ವಿಶಿಷ್ಟತೆ. ಸೊ ಇದನ್ನು ನಾವು ಹಸುಗಳಿಗೆ ಕೊಡಬೇಕಂದ್ರೆ ಕನಿಷ್ಠ ಏನೇನೋ ಒಂದು 10-15%, ಅಂದರೆ ಪೂರ್ತಿ ನಾವು ಅಜೋಲನೇ ಕೊಡೋದ್ರಿಂದ ಏನೋ ಜನಗಳು ಚೆನ್ನಾಗಿ ತಿನ್ನೋಲ್ಲ. ಸೊ ಇದೇನೋ ನಾವು ಫೀಡ್ ಏನು ಕೊಡ್ತೀವಿ, ಕಾನ್ಸಂಟ್ರೇಟ್ ಫೀಡ್ ಕೊಡ್ತೀವಲ್ಲ, ಅದ್ರ ಜೊತೆಗೆ ಒಂದು 10 to 15% ಅಜೋಲನ ಮಿಶ್ರಣ ಮಾಡಿ ಕೊಡೋದ್ರಿಂದ ನಮಗೆ ಹಸುಗೆ ತುಂಬ ಅನುಕೂಲ ಆಗ್ತದೆ. ಸೊ ಇದೇ ರೀತಿ ನಾವು ಇದನ್ನು ಬೇರೆ ಕುರಿ, ಮೇಕೆ ಇವಕ್ಕೂ ಸಹ ಕೊಡಬಹುದು, ಅಥವಾ ಮೀನು ಸಾಕಾಣಿಕೆ ಅದಕ್ಕೂ ಕೊಡಬಹುದು. ಆಮೇಲೆ ಪೋಲ್ಟ್ರಿ ಬರ್ಡ್ಸ್ಗೂ ಸಹ ನಾವು ಈ ಒಂದು ಫೀಡನ್ನು ಉಪಯೋಗಿಸಬಹುದು. ಜಾನುವಾರು ಸಾಕಣೆಯಲ್ಲದೆ ಭತ್ತದ ಗದ್ದೆಗಳಲ್ಲಿಯೂ ಅಜೋಲಾವನ್ನು ಪೋಷಕಾಂಶವಾಗಿ ಬಳಸಬಹುದಾಗಿದ್ದು, ಇದು ಪರಿಸರಕ್ಕೆ ಹಾನಿಯುಂಟು ಮಾಡುವ ಹಸಿರು ಮನೆ ಅನಿಲಗಳ ಪರಿಣಾಮವನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು ಎನ್ನುತ್ತಾರೆ ವಿಜ್ಞಾನಿಗಳು. ಈ ಅಜೋಲವನ್ನು ಭತ್ತದಲ್ಲಿನೂ ಸಹ ನಾವು ಬಯೋ ಫರ್ಟಿಲೈಸರ್ ಆಗಿ ನಾವು ಉಪಯೋಗಿಸಬಹುದು. ಸೊ ಈ ರೀತಿ ಅಜೋಲವನ್ನು ಬಯೋ ಫರ್ಟಿಲೈಸರ್ ಆಗಿ ನಾವು ಜೈವಿಕ ಒಂದು ಗೊಬ್ಬರವಾಗಿ ಉಪಯೋಗಿಸೋದ್ರಿಂದ ಭತ್ತದ ಇಳುವರಿಯಲ್ಲಿ ಶೇಕಡ ಒಂದು 20 to 30% ಭತ್ತದ ಇಳುವರಿನೂ ಸಹ ನಾವು ಜಾಸ್ತಿ ಆಗ್ತದೆ. ಕೆಲವು ಬೇರೆ ದೇಶಗಳಲ್ಲಿ ಈ ಭತ್ತದಲ್ಲಿ ಮೀನು ಸಾಕಾಣಿಕೆಯನ್ನು ಸಹ ಮಾಡ್ತಾರೆ. ಈ ಭತ್ತ, ಮೀನು ಸಾಕಾಣಿಕೆ ಮತ್ತು ಅಜೋಲದ ಜೊತೆಗೆ ಮಾಡೋದ್ರಿಂದ ಈ ಮೀನಿನ ಇಳುವರಿಯಲ್ಲಿನ ಶೇಕಡ ಒಂದು 20 to 25% ಅಧಿಕವಾಗ್ತಕ್ಕಂಥದ್ದು ಸಹ ವೈಜ್ಞಾನಿಕವಾಗಿ ಕೆಲವು ಬೇರೆ ದೇಶಗಳಲ್ಲೆಲ್ಲ ಕಂಡು ಬಂದಿರುತ್ತೆ. ಸೊ ಇದರಿಂದನೂ ಸಹ ಇದು ಕೆಲವು ಉಪಯೋಗಗಳಿದ್ದಾವೆ. ಇದರ ಜೊತೆಗೆ ಈ ಅಜೋಲ ನಾವು ಬೆಳೆಯೋದ್ರಿಂದ ಏನಾಗುತ್ತಪ್ಪ ಅಂದರೆ ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಈ ಒಂದು ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಇದು ಹೀರ್ಕೊಳ್ಳೋದ್ರಿಂದನೂ ಸಹ ಈ ಪ್ರಕೃತಿಯಲ್ಲಿ ಅಂದರೆ ಈ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಸಹ ನಾವು ಸ್ವಲ್ಪ ಮಟ್ಟಿಗೆ ಇದರಿಂದ ತಡೆಗಟ್ಟಬಹುದು. ಒಟ್ಟಾರೆ ಸುಲಭ ಕೃಷಿ, ಸರಳ ತಾಂತ್ರಿಕತೆ, ಕಡಿಮೆ ಖರ್ಚು, ಶೀಘ್ರ ಇಳುವರಿ, ಉತ್ತಮ ಪೋಷಕಾಂಶ ನೀಡಬಲ್ಲ ಪೂರಕ ಪಶು ಆಹಾರ ಅಜೋಲಾ ಜಾನುವಾರು ಸಾಕಾಣಿಕೆಯಲ್ಲಿ ಹೊಸ ಸಾಧ್ಯತೆ ತೆರೆದಿಟ್ಟಿದ್ದು, ಕೃಷಿಕರು ಈ ತಾಂತ್ರಿಕತೆಯ ಸಂಪೂರ್ಣ ಲಾಭ ಪಡೆಯುವ ಮೂಲಕ ಒಟ್ಟಾರೆ ಉತ್ಪಾದನೆ ಹೆಚ್ಚಿಸಿ ತಮ್ಮ ಆರ್ಥಿಕತೆಯನ್ನು ಸಹ ಸುಧಾರಿಸಿಕೊಳ್ಳಬಹುದಾಗಿದೆ. ರೇಷ್ಮೆ ನಮ್ಮ ನಾಡಿನ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದು. ಲಾಭದಾಯಕ ಬೆಳೆ ರೇಷ್ಮೆಯತ್ತ ಹೆಚ್ಚೆಚ್ಚು ರೈತ ಬಾಂಧವರು ಆಸಕ್ತಿ ತೋರುತ್ತಿದ್ದು, ಏಕ ಬೆಳೆಯಾಗಿ ಇಲ್ಲವೇ ಉಪಕಸುಬಾಗಿ ರೇಷ್ಮೆ ಬೆಳೆಯುತ್ತಿದ್ದಾರೆ. ಹೀಗೆ ತೆಂಗು, ಅಡಿಕೆ ಅಲ್ಲದೆ ರೆಂಬೆ ಪದ್ಧತಿಯಲ್ಲಿ V1 ತಳಿಯ ರೇಷ್ಮೆ ಕೃಷಿ ಕೈಗೊಂಡು ಯಶಸ್ವಿಯಾಗಿದ್ದಾರೆ ಬೇಲೂರು ತಾಲೂಕು ಹೆಬ್ಬಾಳ ಗ್ರಾಮದ ಹಾಲಪ್ಪ ಅವರು. ನಮ್ಮದು ಒಟ್ಟಿಗೆ 14 ಎಕರೆ ಜಮೀನಿದೆ ಸರ್. 6 ಎಕರೆಯಲ್ಲಿ ತೆಂಗಿದೆ ಸರ್. ಇನ್ನು ಬಾಕಿದು ಅಡಿಕೆ ಇದೆ ಸರ್, ಒಂದು 4 ಎಕರೆ. ಇನ್ನು 4 ಎಕರೆ ರೇಷ್ಮೆ ಮಾಡಿದ್ದೀನಿ. ಮತ್ತು ಒಂದು ನರ್ಸರಿ ಮಾಡಿದ್ದೀನಿ ಸರ್. ಕೋಸು, ಮೆಣಸಿನ ಗಿಡ, ಬದನೆ ಗಿಡ ಎಲ್ಲ ಬೆಳೆಯೋದು ನರ್ಸರಿ ಇದೆ ಸರ್ ನನ್ನದು. ನನ್ನ ಹತ್ರ ಇರೋದು CSR2. ನಾನು ಗಿಡ ನಾಟಿ ಮಾಡಿರೋದು V1 ತಳಿ. ಈಗ ನಾನು ಯಾವಾಗಲೂ ಸಹ ಬಿತ್ತನೆಗೆ ಹೋಗ್ತಾ ಇರೋದು ಸರ್ ನನ್ನ ಬೆಳೆ. ಮಾಹಿತಿ ಕೊರತೆಯಿಂದಾಗಿ ಆರಂಭದಲ್ಲಿ ರೇಷ್ಮೆ ಕೃಷಿಯಲ್ಲಿ ನಷ್ಟ ಅನುಭವಿಸಿದರೂ ಕ್ರಮೇಣ ಉತ್ತಮ ಬೆಳೆ ಪಡೆಯುತ್ತಿರುವ ಹಾಲಪ್ಪ ಅವರು ತಮ್ಮ ತೋಟಕ್ಕೆ ಹನಿ ನೀರಾವರಿ ಅಳವಡಿಸಿಕೊಂಡಿದ್ದಾರೆ. ನಾನು ನನ್ನ ರೇಷ್ಮೆನ
ಒಂದು 3.5 ಅಡಿ ಇಂಟು 3.5 ಅಡಿಯಲ್ಲಿ ನಾಟಿ ಮಾಡಿದ್ದೀನಿ. ಒಂದು ಎಕರೆಗೆ 4,000 ಚಿಲ್ಲರೆ ಗುಣಿ ಬಂದಿದೆ. ಅದಾದಮೇಲೆ ನಾನು ಮೊದಲು 2 ವರ್ಷ ನೀರು ಹಾಯಿಸ್ತಾ ಇದ್ದೆ, ಆಯೋಳಿ ನೀರು ಮಾಡಿದ್ದು, ಅದು ಯಾಕೋ ಪ್ರಯೋಜನ ಆಗಲ್ಲ. ಆಮೇಲೆ ಡ್ರಿಪ್ ಇರಿಗೇಷನ್ ಮಾಡಿ ಸರ್, ಇನ್ಲೆಟರ್ ಡ್ರಿಪ್ಪರ್ ಅಂತೇಳಿ, ಇದು ಜಪಾನ್ ಸಿಸ್ಟಮು. ಇದನ್ನು ಬೆಂಗಳೂರಲ್ಲಿ ಒಬ್ಬರು ಆನೆಕಲ್ಲಲ್ಲಿ ಮಾಡಿದರು, ಸುಬ್ಬಣ್ಣರು ಅಂತೇಳಿ, ಅಲ್ಲಿಗೆ ಹೋಗಿ ನೋಡ್ಕೆ ಬಂದು ಆ ಮೆಥಡ್ನೇ ನಾನು ಮಾಡಿದೆ ಸರ್. ಮತ್ತು ಈಗ ತುಂಬ ಚೆನ್ನಾಗಿದೆ ಸರ್. ಸಾವಯವ ಗೊಬ್ಬರಗಳನ್ನೇ ಹೆಚ್ಚಾಗಿ ಬಳಸುವ ಹಾಲಪ್ಪ ಅವಶ್ಯಕತೆಗೆ ಅನುಸಾರ ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದಾರೆ. ಚಾಕಿ ಕೇಂದ್ರದಲ್ಲಿ ನಾನು ಹುಳು ತಗೊಂಡು ಬರ್ತೀನಿ. ಅವರು ಅದನ್ನು 2ನೇ ಜ್ವರದಲ್ಲಿದ್ದಂಥ ಹುಳ ನನಗೆ ಕೊಡ್ತಾರೆ. ನಾನು ತಗೊಂಡು ಬಂದು 25ರಿಂದ 28 ದಿವಸ ಸಾಕಾಣಿಕೆ ಮಾಡ್ತೀನಿ. ಒಂದು ಬೆಳೆ ಆದ ತಕ್ಷಣ ಕಟಾವು ಮಾಡಿದ ಮೇಲೆ ಉಳುಮೆ ಮಾಡ್ತೀವಿ. ಡ್ರಿಪ್ಪು ಅಳೆದಿರ್ತೀವಿ, ಡ್ರಿಪ್ಪು ಎಲ್ಲ ಸುತ್ತಿಟ್ಬಿಟ್ಟು ಹದ ಇಲ್ಲದೆ ಇದ್ದರೆ ಸ್ಪ್ರಿಂಕ್ಲರ್ ಇಟ್ಕೊಂಡು ಎಲ್ಲ ಉಳುಮೆ ಮಾಡಿಬಿಟ್ಟು ಅದಕ್ಕೆ ದನಿ ಗೊಬ್ಬರನ ಸರ್ ನಾವು ವರ್ಷಕ್ಕೆ 1 ಟೈಮ್ ಹೊಡಿತೀವಿ. ಒಂದು ಎಕರೆಗೆ ಒಂದು 5 ಟ್ರ್ಯಾಕ್ಟ್ರನ್ನ ದನಿ ಗೊಬ್ಬರ ಹೊಡಿತೀವಿ. ಆದಮೇಲೆ ಅದಾದ ತಕ್ಷಣ ಒಂದು ಬೇಸಿಗೆಯಲ್ಲಿ ನಮಗೆ ಈ ಸಿರಾದ ಕಡೆ ಕುರಿಗಳು ಬರ್ತಾರೆ ಸರ್, ಅವ್ರನ್ನ ಒಂದು ಎಕರೆಗೆ ನಾವು ಒಂದು 10 ದಿವಸ 15 ದಿವಸ ನಿಲ್ಲಿಸ್ಬಿಡ್ತೀನಿ. ಅದು ತುಂಬ ಚೆನ್ನಾಗಿ ಇದು ನಮಗೆ ಪ್ರೋಟೀನ್ ಆಗುತ್ತೆ. ಅದಾದಮೇಲೆ ನಾವು ಮತ್ತೆ ಇದಕ್ಕೆ ಒಂದು ಬೆಳೆಗೆ ಒಂದು ಸ್ವಲ್ಪ ನಾವು ಒಂದು 1.25 ಎಕರೆಗೆ ಒಂದು 50 kg DAP, ಒಂದು 80 kg ಯೂರಿಯಾ, ಒಂದು 50 kg ಪೊಟ್ಯಾಷ್ ಮಿಕ್ಸ್ ಮಾಡಿ ಪ್ರತಿ ಬೆಳೆಗೂ ಕೊಡ್ತೀವಿ ಸರ್. ಅದಾದ 45 ದಿವಸದಿಂದ 50 ದಿವಸಕ್ಕೆ ಬರುತ್ತೆ. ಅದಾದಮೇಲೆ ನಾವು 2ನೇ ಜ್ವರದಿಂದ ಇದ್ದಂಥ ಹುಳುನ ಚಾಕಿ ಸಾಕಾಣಿಕೆ ಕೇಂದ್ರದಿಂದ ತಂದು ನಾನಿಲ್ಲಿ ಸಾಕ್ತೀನಿ ಸರ್. ಅದಕ್ಕೆ ಹಾಸಿಗೆ ಸೋಂಕು ಅಂತಿರುತ್ತೆ, ಅದನ್ನೆಲ್ಲ ಕೊಡ್ತಾ ಹೋಗ್ತೀವಿ. ಆ ಗೂಡಿಗೆ ಒಂದು ಫೈಬರ್ ಚಂದ್ರಿಕೆ ಇದೆ. ಅವಾಗೆಲ್ಲ ಸರ್ ಚಂದ್ರಿಕೆ ಹುಳ ಆಯ್ದು ಬಿಡಬೇಕಾಗಿತ್ತು, ಈಗ ಆಯ್ದು ಬಿಡಬೇಕಾಗಿಲ್ಲ. ಹಾಗೆಯೇ ಆ ಬೆಡ್ ಮೇಲೆ ನಾವು ಚಂದ್ರಿಕೆ ಇಡ್ತೀವಿ ಸರ್, ಫೈಬರ್ ಚಂದ್ರಿಕೆನ ಇಟ್ಬಿಟ್ಟು ಈ ಮೆಸ್ಸು ಅಂದರೆ ಈ ಸೊಳ್ಳೆ ಪರದೆ ಟೈಪ್ ಮೆಸ್ ಇರುತ್ತೆ ಸರ್, ಅದನ್ನು ಅಳೆದ್ಬಿಡ್ತೀವಿ ಅದ್ರ ಮೇಲೆ, ಹುಳ ಹತ್ಲೆ ಓಡಾಡ್ದಂಗೆ. ಮತ್ತು ಅದು ಗೂಡು ಕಟ್ಟೋದಕ್ಕೆ ಗ್ರಿಪ್ ಸಿಗೋದಕ್ಕೆ ನನಗೆ ಒಂದು 100 ಮಟ್ಟಿಗೆ ಸರ್ 60 kgಯಿಂದ 90 kgವರೆಗೂ ಇಳುವರಿ ಪಡಿತಾ ಇದ್ದೀನಿ ಸರ್ ನಾನು. ಹುಳು ಸಾಕಣೆ ಮನೆ ಸ್ವಚ್ಛತೆಗೆ ಆದ್ಯತೆ ನೀಡುವುದು ಅತ್ಯವಶ್ಯಕ ಎನ್ನುವ ಹಾಲಪ್ಪ ಅವರು ಕಾಲಕಾಲಕ್ಕೆ ಸೂಕ್ತ ಸೋಂಕು ನಿವಾರಕಗಳನ್ನು ಬಳಸುವುದು ಉತ್ತಮ ಎಂದು ಅಭಿಪ್ರಾಯಪಡುತ್ತಾರೆ. CSR 2 ಅಂತೇಳಿ ಇದಕ್ಕೆ ಸ್ವಲ್ಪ ನಾವು ಜಾಸ್ತಿ ಒತ್ತು ಕೊಡಬೇಕು. ಆಮೇಲೆ ಇದಕ್ಕೆ ಈ ಸೋಂಕುಗಳು ಜಾಸ್ತಿ ಇರುತ್ತೆ ಸರ್, ರೋಗ ರುಜಿನಗಳು ಜಾಸ್ತಿ ಇರುತ್ತೆ. ತುಂಬ ಕೇರಲ್ಲಿ ಈ ಎಳೆ ಮಕ್ಕಳುಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ನಾವು ಬೆಳೆಸ್ಬೇಕಾರೆ ಅಷ್ಟು ಚೆನ್ನಾಗಿ ಕ್ಲೀನಾಗಿ ಅದ್ರ ನಿಗುವಾಗಿ ಸಾಕ್ಬೇಕು ಸರ್. ಹೈಬ್ರಿಡ್ ಸ್ವಲ್ಪ ಇದಕ್ಕಿಂತ ಈಸಿ, ಇದರಷ್ಟೇನು ಗೋಳಾಡಬೇಕಾಗಿಲ್ಲ. ರೇಷ್ಮೆ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳನ್ನು ಮತ್ತು ಮಾರ್ಗದರ್ಶನವನ್ನು ಪಡೆದು ರೇಷ್ಮೆ ಬೆಳೆಯುತ್ತಿರುವ ಹಾಲಪ್ಪ ಅವರು ರೈತ ಬಾಂಧವರು ತಜ್ಞರ ಸಲಹೆ ಮೇರೆಗೆ ರೇಷ್ಮೆ ಕೃಷಿ ಕೈಗೊಳ್ಳುವುದು ಸೂಕ್ತ ಎಂದು ಅಭಿಪ್ರಾಯಪಡುತ್ತಾರೆ. ಇಲಾಖೆಯಿಂದ ನನಗೆ ಈ ರೇಷ್ಮೆ ನೆಟ್ಟರೆ ಒಂದು ಎಕರೆಗೆ 5,000 ರೂಪಾಯಿ ಕೊಡ್ತಾರೆ ಸರ್, ಕೊಟ್ಟಿದ್ದಾರೆ ಆಗಲೇ. ಆಮೇಲೆ ಅದೇ ನಾವು ಚಂದ್ರಿಕೆ ಹಾಕ್ತೀವಿ ಸರ್, ಅದಕ್ಕೆ ಒಂದು ಚಂದ್ರಿಕೆಗೆ 60 ರೂಪಾಯಿ ಬೀಳೋದು. ಅವತ್ತಿನ ಕಾಲದಲ್ಲಿ ನನಗೆ 35 ರೂಪಾಯಿ ಸಬ್ಸಿಡಿ ಕೊಟ್ಟಿದ್ರು ಒಂದು ಚಂದ್ರಿಕೆಗೆ. ಆಮೇಲೆ ಈ ಪವರ್ ಸ್ಪ್ರೇಯರ್ ಅಂತೇಳಿ ತೊಗೊಳ್ತೀವಿ ಸರ್, ಮನೆಗೆ ಸ್ಪ್ರೇ ಮಾಡೋದಕ್ಕೆ, ಅದಕ್ಕೂ ಸಹ 50%, 12,000 ನಂಗೆ ಕೊಡ್ತಂದ್ರೆ 6,000 ರೂಪಾಯಿ ಅವ್ರು ಕೊಟ್ಟಿದ್ದಾರೆ. ಮತ್ತು ಅವ್ರದ್ದು ಎಸ್ಟಿಮೇಷನ್ ಪ್ರಕಾರ 50 ಅಡಿ ಉದ್ದ 22 ಅಡಿ ಅಗಲ ಇದ್ದರೆ 1000 ಚಿಲ್ಲರೆ ಸ್ಕ್ವೇರ್ ಫೀಟ್ ಬರುತ್ತೆ. ಅದಕ್ಕೆ 75,000 ರೂಪಾಯಿ ಸಬ್ಸಿಡಿ ಇತ್ತು ಸರ್ ಅವತ್ತಿನ ನಾನು ತೊಗೊಂಡಲ್ಲಿ 2008-9 10ರಲ್ಲಿ ನನಗೆ ಇಷ್ಟೆಲ್ಲ ಸಹಾಯಧನ ಕೊಟ್ಟಿದ್ದಾರೆ. ಮತ್ತು ಡ್ರಿಪ್ಪಿಗೆ ಹನಿ ನೀರಾವರಿ ಮಾಡಿದ್ದಕ್ಕೆ ಅವತ್ತ ಒಂದು ಎಕರೆಗೆ 37,500 ರೂಪಾಯಿ ಕೊಡೋರು ಸರ್. ಇವತ್ತು ಅದನ್ನೇ ಒಂದು ಎಕರೆಗೆ 35,000 ರೂಪಾಯಿ ಸಬ್ಸಿಡಿ ಕೊಡ್ತಾಯಿದೆ ಸರ್ ಇವತ್ತು. ಮತ್ತು ISI ಮಾರ್ಕ್ ಪೈಪ್ಗಳನ್ನೇ ಉಪಯೋಗಿಸ್ಬೇಕೆಲ್ಲ. ಹಾಗಾಗಿ ರೇಷ್ಮೆ ಇಲಾಖೆಯವ್ರು ಪ್ರೋತ್ಸಾಹ ಕೊಡ್ತಾಯಿದ್ದಾರೆ ಸರ್ ಚೆನ್ನಾಗಿ. ನಾನು 1/4 ಎಕರೆಯಲ್ಲಿ 350 ಮಟ್ಟೆ ಮೇಯಿಸ್ತಾ ಇದ್ದೀನಿ, 350ರಿಂದ 360 ಮಟ್ಟೆ ಮೇಯಿಸ್ತೀನಿ. ನನಗೆ ಉಳುಮೆ ಮಾಡೋದ್ರಿಂದ, ನಾನು ಭೂಮಿ ಸ್ವಚ್ಛತೆ ಮಾಡ್ಕೊಳ್ಳೋದ್ರಿಂದ, ಗೊಬ್ಬರ ಹಾಕೋದು ಮತ್ತು ನಾವು ಆ ಚಂದ್ರಿಕೆ ಕಟ್ಟೋದು, ಮನೆಯನ್ನು ಪರಿಪಕ್ವತೆ ಮಾಡ್ಕೊಳ್ಳೋದು, ಬ್ಲೀಚಿಂಗ್ ಪೌಡ್ರು ಹೊಡೆದು ಡೆಕಾಲ್ ಹೊಡೆದು ಎಲ್ಲ ಮಾಡ್ಕೊಳ್ಳೋದ್ರಿಂದ ನನಗೊಂದು ಬೆಳೆಗೆ 30,000 ರೂಪಾಯಿ ಖರ್ಚು ಬರುತ್ತೆ. ಮತ್ತು ಗೊಬ್ಬರ ಇತರೆ ಅಂತೇಳಿ ಸೊಸೈಟಿ ಗೊಬ್ಬರ ಅದು ಹಾಕೋದಕ್ಕೆ ಮಾಡೋದಕ್ಕೆ ಅಂತ ಜನಗಳಿಗೆ ಒಂದು 10,000 ರೂಪಾಯಿ ಖರ್ಚು ಬರುತ್ತೆ, 40,000 ರೂಪಾಯಿ ಖರ್ಚು ಬರುತ್ತೆ. ನನಗೆ 60 kgಯಿಂದ 70 kg ಇಳುವರಿ ಬಂದರೆ 230-240 kg ಗೂಡು ಬರುತ್ತೆ. ನಾನು ಹೆಚ್ಚು ಮುತುವರ್ಜಿ ವಹಿಸಿ ಚೆನ್ನಾಗಿ 85-90 kg ಬಂದರೆ 300-310 kgವರೆಗೂ ಬರ್ತಾಯಿದೆ. ಆವ್ರೇಜ್ 600 ರೂಪಾಯಿ ರೇಟ್ ಇಟ್ಕೊಂಡ್ರು ನನಗೆ 1,80,000 ರೂಪಾಯಿ ಖರ್ಚು ಬಂದರೂ ಆದಾಯ ಬಂದರೂ
ಒಂದು 40,000-45,000 ಖರ್ಚು ಬರುತ್ತೆ, ಇನ್ನು ಬಾಕಿದು ಆದಾಯವಾಗಿ ಉಳಿಯುತ್ತೆ ಸರ್. ಒಂದು ಬೆಳೆದಿದೆ ಆವ್ರೇಜ್. ಆ ಥರದ್ದು 8 ಬೆಳೆ ಮಾಡ್ತೀನಿ ಸರ್. ನಮಗೆ ಆ ಸೀಡ್ ಮಾರ್ಕೆಟ್ ಇಲ್ಲಿ ಹಾಸನಲ್ಲೇ ಇದೆ, ಹಾಸನಿಗೆ ತೊಗೊಂಡು ಹೋಗ್ತೀವಿ ಸರ್. ಹಾಸನಲ್ಲಿ ಡೈಲಿ ನಮಗೆ ಅದು ಎಷ್ಟು ಬರುತ್ತೆ ಅಷ್ಟೂ ಬಿಕ್ರಿ ಮಾಡ್ತಾರೆ ಸರ್. 1000 kg, 1200, 1500 kgವರೆಗೂ ಬಿಕ್ರಿ ಆಗುತ್ತೆ. ನಮಗೆ ಒಳ್ಳೆ ಬೆಲೆ ಅಂತ ಹೇಳಿದ್ರೆ ನಮಗೆ ಈಗೆಲ್ಲ ಗೌರ್ಮೆಂಟೇ ಫಿಕ್ಸ್ ಮಾಡಿದೆ ಸರ್. 350 ರೂಪಾಯಿನೊಳಗೆ ಮಾರಂಗಿಲ್ಲ ಸೀಡನ್ನ. ಇದು ನಮ್ಮ CSR 2ನ 350ರಿಂದ 400 ರೂಪಾಯಿಗೆ ಹೋದರೆ ಗೂಡು ನಮಗೆ ಗೌರ್ಮೆಂಟ್ 150 ರೂಪಾಯಿ ಸೇರಿಸ್ಕೊಡ್ತೇವೆ ಸರ್, ಸಬ್ಸಿಡಿ ಹಣನ. ಆಮೇಲೆ ಈಗೆಲ್ಲ ಹಾಸಿಗೆ ಸೋಂಕು ಎಲ್ಲ ಕೊಡೋರು ಅದನ್ನು ಕೊಡ್ತಾ ಇಲ್ಲ. ಅದ್ರ ಬದಲಿಗೆ 1 kgಗೆ 20 ರೂಪಾಯಿ ಸಹಾಯಧನ ಕೊಡ್ತಾರೆ. ನಾವು ಏನು ಮನೆ ಪರಿಪಕ್ವ ಮಾಡ್ಕೊಳ್ಳೋದಕ್ಕೆ, ಹುಳುಗಳಿಗೆ ಮೆಡಿಸಿನ್ ತಂದು ಹಾಕ್ಕೊಳ್ಳೋದಕ್ಕೆ ಅಂಥೇಳಿ. ನನಗೆ ಹೋದ ವರ್ಷದಲ್ಲಿ ಒಂದು ಬೆಳೆಗೆ 110 kgಗೆ 3,450 ರೂಪಾಯಿ ರೇಟು ಆಗಿತ್ತು ಸರ್. ನಾನು 1000 ರೂಪಾಯಿಲೂ ಮಾರಿದ್ದೀನಿ, 3,450 ರೂಪಾಯಿಲೂ ಮಾರಿದ್ದೀನಿ. ಈಗ 2-3 ಸರದಿಂದ 570, 600, ಒಂದು ಸರ್ತಿ 700 ರೂಪಾಯಿಲಿ ಮಾರಿದ್ದೀನಿ ಸರ್. ನಾನು 2 ಬ್ಯಾಚ್ ಮಾಡಿರೋದ್ರಿಂದ ಈ ಒಂದು ಬ್ಯಾಚಲ್ಲಿ 4 ಬೆಳೆ, ಆ ಕಡೆ ಒಂದು ಪ್ಲಾಟಲ್ಲಿ 4 ಬೆಳೆ, 8 ಬೆಳೆ ಮಾಡ್ತೀನಿ ಸರ್. ಇವರಂತೆ ಆಸಕ್ತ ರೈತ ಬಾಂಧವರು ಶಿಸ್ತುಬದ್ಧವಾಗಿ ರೇಷ್ಮೆ ಕೃಷಿ ಕೈಗೊಂಡು ಸರ್ಕಾರಿ ಸವಲತ್ತುಗಳ ಸದುಪಯೋಗಪಡಿಸಿಕೊಂಡು ಉತ್ತಮ ಲಾಭ ಗಳಿಸಬಹುದು. ನೀವು ಅಟ್ಲೀಸ್ಟು ಒಂದು ಪೇಸ್ಟಿಗೆ ಇಷ್ಟು ರೇಟು ಅಂತೇಳಿ ಫಿಕ್ಸ್ ಮಾಡ್ತೀರಿ, ಸೋಪಿಗೆ ರೇಟ್ ಫಿಕ್ಸ್ ಮಾಡ್ತೀರಿ. ನಂದಾದಂಥ ಬೆಳೆದಂಥ ತೆಂಗಿಗೆ ಯಾಕೆ ಮಾಡಬಾರ್ದು, ಅಡಿಕೆಗೆ ಯಾಕೆ ಮಾಡಬಾರ್ದು, ಆಲೂಗೆಡ್ಡೆಗೆ ಯಾಕೆ ಮಾಡಬಾರ್ದು, ಟೊಮೊಟೊಗೆ ಯಾಕೆ ಮಾಡಬಾರ್ದು? ಮಾಡಿ. ಇಂಥ ಏರಿಯಾದಲ್ಲಿ, ಈ ಬೇಲೂರು ತಾಲೂಕಲ್ಲಿ ಇಷ್ಟು ಎಕರೆ ಟೊಮೊಟೊ ಬೆಳಿಬೇಕು, ಇಂಥ ತಿಂಗಳಲ್ಲಿ ಇಷ್ಟು ಎಕರೆ ಆಲೂಗೆಡ್ಡೆ ಬೆಳಿಬೇಕು, ಇಷ್ಟು ಎಕರೆ ಕೋಸ್ ಮಾಡೋ ಒಂದು ಟೇಬಲ್ ಮಾಡಿ. ಯಾಕೆ ಮಾಡಬಾರ್ದು? ಗೌರ್ಮೆಂಟ್ ಯಾಕೆ ಮಾಡೋಕ್ಕೆ ಸಾಧ್ಯ ಇಲ್ಲ? ಮಾಡಬೇಕು. ಅದನ್ನು ಮಾಡಿದರೆ ಇವತ್ತು ಯಾವುದೇ ಒಬ್ಬ ಇದು ಕೆಲಸ ಹುಡುಕೊಂಡು ಬೆಂಗಳೂರಿಗೋ ಇರ್ಬೋದು, ಡೆಲ್ಲಿಗೋ ಇರ್ಬೋದು, ಮೈಸೂರಿಗೋ ಇರ್ಬೋದು, ಅಂಥ ಯುವಕನು ಸಹ ಬಂದು ವ್ಯವಸಾಯ ಮಾಡ್ತಾನೆ ಇವತ್ತು.